ಎಲ್ಲರಿಗೂ ನಮಸ್ಕಾರಗಳು ಮಗ. ಬಿಗ್ ಬಾಸ್ ಸೀಸನ್ 11 ನಾಳೆ ಕಂಪ್ಲೀಟ್ ಎಂಡ್ ಆದ್ರೆ ಆಗುತ್ತೆ. ಅಫಿಷಿಯಲ್ ಆಗಿ ನಾಳೆ ವಿನ್ನರ್ನಾದ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಇವತ್ತು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಈ ಬಾರಿಯ ಟಾಪ್ 1 ಸ್ಪರ್ಧಿಗೆ ಬಂದಿರೋ ವೋಟ್ಸ್ ಆದ್ರೆ ರಿವೀಲ್ ಮಾಡಿದಾರೆ ಅಂತ ಹೇಳ್ಬೋದು. ಆ ಸ್ಪರ್ಧಿ ಯಾರಂತ ತಿಳ್ಕೊಂಬರೋಣ. ಮತ್ತು ಇವತ್ತು ಒಬ್ಬ ಸ್ಪರ್ಧಿ ಆದ್ರೆ ಮನೆಯಿಂದ ಎಲಿಮಿನೇಟ್ ಆದ್ರೆ ಆಗ್ತಾ ಇದ್ದಾರೆ. ಆ ಸ್ಪರ್ಧಿ ಯಾರಂತನೂ ಕೂಡ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತಾನು ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬಂದ್ಬಿಟ್ಟು ಹನುಮಂತ್ ಅವರು ಆಗ್ಬೋದು ಅಂತ ಅನ್ಸುತ್ತೆ. ಮತ್ತು ನಿಮ್ಮ ಪ್ರಕಾರ ಯಾರು ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವತ್ತು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಅಫಿಷಿಯಲ್ ಆಗಿ ಓಟ್ಸ್ ಆದ್ರೆ ರಿವೀಲ್ ಆದ್ರೆ ಮಾಡಿದಾರೆ ಅಂತ ಹೇಳ್ಬೋದು. ಟಾಪ್ 1 ಅಲ್ಲಿ ಬಂದ್ಬಿಟ್ಟು ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಟಾಪ್ 1 ಸ್ಪರ್ಧಿಗೆ ಬಂದ್ಬಿಟ್ಟು 5,23,89,318 ಓಟ್ಸ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು 1ನೇ ಸ್ಥಾನದಲ್ಲಿರೋ ಸ್ಪರ್ಧಿಗೆ. ಇನ್ನು ಲಾಸ್ಟ್ ಬಾಟಮ್ 6ನೇ ಸ್ಥಾನದಲ್ಲಿರುವ ಸ್ಪರ್ಧಿಗೆ ಬಂದ್ಬಿಟ್ಟು ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಆ ಸ್ಪರ್ಧಿಗೆ ಬಂದ್ಬಿಟ್ಟು 64,48,853 ಓಟ್ಸ್ ಆದ್ರೆ ಬಂದಿವೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ನೋಡೋದಾದ್ರೆ ಈ ವರ್ಡ್ಸ್ ಮಾತ್ರ ಲಾಸ್ಟ್ 6ನೇ ಸ್ಥಾನಕ್ಕೆ ಬಂದಿರೋ ವರ್ಡ್ಸ್ ನೋಡಿದ್ರೆ ರಜತ್ ಅವರಿಗೆ ಬಂದಿರಬಹುದಂತ ಅನಿಸಿಕೆ. ಇನ್ನು ಅಪ್ಡೇಟ್ಸ್ ಗಳೆಲ್ಲ ಬರ್ತಾ ಇವೆ. ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಹನುಮಂತ್ ಅವರು ಆದ್ರೆ ಇದ್ದಾರೆ ಅಂತ. ಮತ್ತು ಹನುಮಂತ್ ಅವರಿಗೆ ಬಂದ್ಬಿಟ್ಟು 5,23,89,318 ಓಟ್ಸ್ ಆದ್ರೆ ಬಂದಿವೆ ಅಂತೆ. ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ ಇವರಿಬ್ಬರಿಗೆ ಆದ್ರೆ ಈ ಓಟ್ಸ್ ಆದ್ರೆ ಬಂದಿವೆ ಅಂತೆ. ಮತ್ತು ಸುದೀಪ್ ಅವರು ಅಷ್ಟೇ ಓಟ್ಸ್ ಆದ್ರೆ ರಿವೀಲ್ ಮಾಡಿದ್ದಾರೆ. ಆದ್ರೆ ಯಾವ ಸ್ಪರ್ಧಿಗೆ ಈ ಓಟ್ಸ್ ಬಂದಿವೆ ಅಂತ ರಿವೀಲ್ ಆದ್ರೆ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ 1ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಹನುಮಂತ್ ಅವರು ಆದ್ರೆ ಇದ್ದಾರೆ ಅಂತ ಅಪ್ಡೇಟ್ ಆದ್ರೆ ಇದೆ. ಹನುಮಂತ್ ಅವ್ರು ಇದ್ರೆ ಪಕ್ಕ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಕೂಡ ಅವರೇ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಬಂದಿರೋ ಮಾಹಿತಿಗಳ ಪ್ರಕಾರ 1ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಹನುಮಂತ್ ಅವರಾದ್ರೆ ಇದ್ದಾರೆ. ಮತ್ತು ಹನುಮಂತ್ ಅವರಿಗೆ ಬಂದ್ಬಿಟ್ಟು 5,23,00,000 ಪ್ಲಸ್ ಓಟ್ಸ್ ಆದ್ರೆ ಬಂದಿವೆ ಅಂತ ಅಪ್ಡೇಟ್ ಆದ್ರೆ ಇದೆ. ಅದು ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಅದೇ ರಿವೀಲ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಮೊದಲನೇ ಸ್ಪರ್ಧಿಗೆ ಬಂದ್ಬಿಟ್ಟು 5 ಕೋಟಿ ಪ್ಲಸ್ ಓಟ್ಸ್ ಆದ್ರೆ ಬಂದಿವೆ. ಇನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಏನಾದ್ರು ಹನುಮಂತ ಆದ್ರೆ ಇವರು ಎಲ್ಲದರಲ್ಲೂ ಕೂಡ ಎಲಿಜಿಬಲ್ ಇದ್ರ ಅಂತಾನು ಕೂಡ ಕಮೆಂಟ್ ಮಾಡಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇವರು ಪಕ್ಕ ಬಿಗ್ ಬಾಸ್ನವ್ರು ಏನಾದ್ರು ವೋಟಿಂಗ್ಸ್ ಪ್ರಕಾರ ಏನಾದ್ರು ಕನ್ಸಿಡರ್ ಮಾಡೋದಾಯ್ತು ಅಂತಂದ್ರೆ ಪಕ್ಕ ಹನುಮಂತ್ ಅವರಾದ್ರೆ ಗೆಲ್ತಾರೆ. ಓವರ್ ಆಲ್ ಆಗಿ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಏನಾದ್ರು ಮೋಸ ಮಾಡಿದ್ರೆ ತ್ರಿವಿಕ್ರಮ್ ಅವರನ್ನ ವಿನ್ ಮಾಡಿಸೋ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಹಿಂದಿ ಬಿಗ್ ಬಾಸ್ ಅಲ್ಲೂ ಕೂಡ ಅದೇ ಆಯ್ತು. ಆ ಕಾರಣದಿಂದಾಗಿ ನಮ್ಮ ಬಿಗ್ ಬಾಸ್ ಸೀಸನ್ 10 ಅಲ್ಲೂ ಕೂಡ ಇದೇ ತರ ಆಯ್ತು. ಇನ್ನು ಲಾಸ್ಟ್ 2 ಸ್ಪರ್ಧಿಗಳಿದ್ರಲ್ಲ, ಡ್ರೋನ್ ಪ್ರತಾಪ್, ಕಾರ್ತಿಕ್ ಮಹೇಶ್ ಟಾಪ್ 2 ಪ್ಲೇಯರ್ಸ್ಗೆ ಇದ್ದಲ್ಲಿ ಇವರು ಡ್ರೋನ್ ಪ್ರತಾಪ್ಗೆ ಮೋಸ ಮಾಡಿದ್ರ ಅಂತ ಹೇಳ್ಬೋದು ಸೀಸನ್ 10 ಅಲ್ಲಿ. ಯಾಕಂತಂದ್ರೆ ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಓಟ್ಸ್ ಆದ್ರೆ ಬಂದಿದ್ವು ಮತ್ತು ಆ ತರ ಸಪೋರ್ಟ್ ಆದ್ರೆ ಇತ್ತು. ಆದ್ರೆ ಇವರು ಕಾರ್ತಿಕ್ ಮಹೇಶ್ನ ಎಲ್ಲ ಓವರ್ ಆಲ್ ಆಗಿ ನೋಡಿ ಕನ್ಸಿಡರ್ ಮಾಡಿ ಆದ್ರೆ ವಿನ್ ಮಾಡಿಸಿರೋ ಸಾಧ್ಯತೆ ಇತ್ತು ಅಂತಾನೆ ಹೇಳ್ಬೋದು. ಅದೇ ತರ ಈ ಸೀಸನ್ ಅಲ್ಲೂ ಅದೇ ತರ ಆಗೋ ಚಾನ್ಸಸ್ ಆದ್ರೆ ಇದೆ. ಯಾಕಪ್ಪ ಅಂತಂದ್ರೆ ಇವ್ರು ತ್ರಿವಿಕ್ರಮ್ ಬಂದ್ಬಿಟ್ಟು ಕಲರ್ಸ್ ಕನ್ನಡಕ್ಕೆ ಸ್ವಲ್ಪ ಕೆಲಸ ಕೂಡ ಮಾಡ್ತಾರೆ. ಮತ್ತು ಧಾರಾವಾಹಿ ಎಲ್ಲ ಅಲ್ಲೇ ಮಾಡ್ಬೇಕಲ್ವಾ ಕೆಲಸ. ಆ ಕಾರಣದಿಂದಾಗಿ ಇವರು ತ್ರಿವಿಕ್ರಮ್ ಅವ್ರನ್ನ ಗೆಲ್ಸೋ ಚಾನ್ಸಸ್ ಆದ್ರೆ ಇದೆ. ಓಟ್ ಮಾತ್ರ 5 ಕೋಟಿ ಪ್ಲಸ್ ಓಟ್ಸ್ ಬಂದ್ಬಿಟ್ಟು ಹನುಮಂತ್ ಅವ್ರಿಗೆ 100% ಬಂದಿವೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.